ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಅನಿಲ್ ಬಾಸು. ನಾವೀಗ ಯಾಲಕ್ಕಿ ಕಂಪಿನ ನಗರಿ ಹಾವೇರಿಯಲ್ಲಿದ್ದೇವೆ. ಈ ಊರಿಗೆ ಈ ಹೆಸರು ಬರೋದಕ್ಕೆ ಕಾರಣ ಏನು ಹಾಗೂ ಇಲ್ಲಿ ಯಾಲಕ್ಕಿಯ ವ್ಯಾಪಾರ ಯಾವ ರೀತಿ ಆಗ್ತಾ ಇತ್ತು ಎಲ್ಲ ವಿಚಾರಗಳ ಕುರಿತಂತೆ ನಾವು ತಿಳ್ಕೊಳ್ಳೋಣ. ನಾವೀಗ ಹಾವೇರಿಯ ಯಾಲಕ್ಕಿ ಉಣೆಯಲ್ಲಿ ನೋಡ್ಬೋದು. ನಾವೀಗ ಈ ಹಾವೇರಿಯ ಯಾಲಕ್ಕಿ ಉಣೆ ಅಂತ ಹೇಳಿದ್ರೆ ಹಿಂದೊಮ್ಮೆ ಸಂಪೂರ್ಣವಾಗಿ ಇಲ್ಲಿ ಯಾಲಕ್ಕಿ ವ್ಯಾಪಾರ ನಡೆಸಿತ್ತು. ಇಲ್ಲಿಂದ ತೆಗೆದುಕೊಂಡು ಬಂದಂತಹ ಯಾಲಕ್ಕಿಯನ್ನು ಇಲ್ಲಿ ಸಂಸ್ಕರಣೆ ಮಾಡಿದ ನಂತರ ದೇಶದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇತ್ತು. ಜೊತೆಗೆ ಅಂತ ಈಗಲೂ ಕೂಡ ಕೆಲವರು ಇದೇ ಒಂದು ವ್ಯಾಪಾರದಲ್ಲಿದ್ದಾರೆ. ಅವರನ್ನು ಕೇಳಿ ತಿಳ್ಕೊಳ್ಳೋಣ. ಜೊತೆಗೆ ಏನಂತ ಹೇಳಿದ್ರೆ ಯಾವ ರೀತಿಯಾಗಿ ಈಗ ಯಾಲಕ್ಕಿ ವ್ಯಾಪಾರ ಇಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಹಾವೇರಿ ಅಂದರೆ ಯಾಲಕ್ಕಿ ಮಾಲಿಗೆನೂ ಕೂಡ ಪ್ರಸಿದ್ಧಿ. ನಾವು ಮೊದಲೇದಾಗಿ ಈಗ ಯಾಲಕ್ಕಿ ಸಂಸ್ಕರಣಾ ಘಟಕ ಯಾವ ರೀತಿಯಾಗಿರ್ತದೆ ಹಾಗೂ ಇಲ್ಲಿನ ವ್ಯಾಪಾರಸ್ಥರನ್ನ ಕೇಳೋಣ ಬನ್ನಿ. ನಾವೀಗ ಹಾವೇರಿಯ ಯಾಲಕ್ಕಿ ವ್ಯಾಪಾರಸ್ಥರಾದ ಮಲ್ಲಿಕಾರ್ಜುನ್ ಗುಂಜೇಟಿ ಅವ್ರ ಜೊತೆಗಿದ್ದೇವೆ. ಇಲ್ಲಿ ಯಾವ ರೀತಿಯಾಗಿ ಯಾಲಕ್ಕಿ ವ್ಯಾಪಾರವನ್ನು ಹಿಂದೆ ಮಾಡಲಾಗ್ತಿತ್ತು, ಈಗ ಯಾವ ಪರಿಸ್ಥಿತಿಯಲ್ಲಿ ಇಲ್ಲಿ ಯಾಲಕ್ಕಿ ವ್ಯಾಪಾರ ನಡೀತಾ ಇದೆ, ಜೊತೆಗೆ ಇಲ್ಲಿನ ಯಾಲಕ್ಕಿ ಮಾಲೆ ಸೇರಿದಂತೆ ಏನೆಲ್ಲ ನಡೀತಾ ಇದೆ ಎಂಬುದನ್ನು ಇಲ್ಲಿನ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಇಲ್ಲಿ ಹಾವೇರಿಗೆ ಯಾಲಕ್ಕಿ ಕಂಪಿನ ನಗರಿ ಎಂಬಂತ ಹೆಸರು ಬರೋದಕ್ಕೆ ಕಾರಣ ಏನು? ಸರ್, ಇಲ್ಲಿ ಸುಮಾರು ವರ್ಷದಿಂದ ಬೆಳೆಯೋದು ಬೇರೆ ಕಡೆ ಆದ್ರೂ ಟ್ರೇಡ್ ಇಲ್ಲಿ ಬಂದಿರೋದು. ಅದು ಸುಮಾರು ಏನಿಲ್ಲ ಒಂದು 50 ವರ್ಷದಿಂದ ಇಲ್ಲಿ ಅಂಗಡಿಗಳು ಸುಮಾರು ಏಲಕ್ಕಿ ಅಂಗಡಿಗಳಿದ್ದಾವೆ. ಬೆಳೆಯೋದು ಸಕಲೇಶ್ಪುರ, ಚಿಕ್ಕಮಗಳೂರು, ಕೇರಳ ಆದರೂ ಮಾಲ್ ಮಾರಾಟ ಆಗೋದು ಹಾವೇರಿ ಬಂದು ಇಲ್ಲಿ ಗ್ರೇಡ್ ಆಗಿ ಇಲ್ಲಿಂದ ಬೇರೆ ಬೇರೆ ಊರಿಗೆಲ್ಲ ಡಿಸ್ಪ್ಯಾಚ್ ಆಗುತ್ತೆ. ಇದು ಅಂದ್ರೆ ಮೊದಲಿಂದ ನಡೀತಾ ಈಗೇನು ಇದೆಯಾ ಇದು? ಅಂದ್ರೆ ಮೊದಲು ಯಾವ ಪ್ರಮಾಣದಲ್ಲಿ ಇತ್ತು, ಈಗ ಎಷ್ಟು ನಡೀತಾ ಇದೆ? ಮೊದಲಂದ್ರೆ ಸುಮಾರು 20 ವರ್ಷ 30 ವರ್ಷದ ಕೆಳಗಡೆ ನಮ್ಮ ಕರ್ನಾಟಕ ಏಲಕ್ಕಿ ತುಂಬ ಬರ್ತಿದೆ ಸರ್. ಈಗ ನಮ್ಮ ಏಲಕ್ಕಿ ಕರ್ನಾಟಕದಲ್ಲಿ ಬೆಳೆ ಕಡಿಮೆ ಆಗಿದೆ ಈಗ. ಇದು ಏನಂದ್ರೆ ಕೇರಳದಿಂದ ಬರುತ್ತೆ, ಬಟ್ ಕೇರಳದಲ್ಲಿ ಬೆಳೆದ್ರು ಬಟ್ ಬರೋದಿಲ್ಲ ಹಾವೇರಿಗೆ. ಇಲ್ಲಿ ಹಾವೇರಿ ಬಂದು ಇಲ್ಲೆಲ್ಲ ಗ್ರೇಡಿಂಗ್ ಆಗಿ ಇಲ್ಲಿಂದ ಬೇರೆ ಕಡೆ ಸಪ್ಲೈ ಆಗುತ್ತೆ. ಓಕೆ, ಈಗ ಗ್ರೇಡಿಂಗ್ ಅಂದ್ರೆ ಯಾವ ರೀತಿ ಗ್ರೇಡಿಂಗ್ ಮಾಡ್ತೀರಾ? ಅಂದ್ರೆ ಯಾಲಕ್ಕಿ ಅದೇನು ಕಚ್ಚಾ ಇರ್ತದೆ, ಅವಾಗ ಬಂದಾಗ ಯಾವ ರೀತಿ ಮಾಡ್ತೀರಾ ಅದನ್ನ? ಏಲಕ್ಕಿ ಅಂದರೆ ಎಲ್ಲ ಮಿಕ್ಸ್ ಇರುತ್ತೆ ಸರ್. ಅದು ಚಿಕ್ಕದು ದೊಡ್ಡದು ಅದರಲ್ಲಿ ಮತ್ತು ಒಡೆದದ್ದು ಅದನ್ನೆಲ್ಲ ಬೇರೆ ಬೇರೆ ಅದನ್ನು ಗ್ರೇಡಿಂಗ್ ಮಾಡಿ ಯೂನಿಫಾರ್ಮ್ ಒಂದೇ ಸೈಜ್ ಮಾಡಿ ಅದರಲ್ಲಿ 7-8 ಗ್ರೇಡಿಂಗ್ ಬರುತ್ತೆ ಸರ್. ಆ ಥರ ಗ್ರೇಡಿಂಗ್ ಮಾಡಿ ಸಪ್ರೇಟ್ ಮಾಡಿ ಅದನ್ನು ಮತ್ತೆ ಡಿಸ್ಪ್ಯಾಚ್ ಮಾಡುತ್ತೆ ಇಲ್ಲಿಂದ. ಓಕೆ, ಅಂದರೆ ಗ್ರೇಡಿಂಗ್ ಯಾವ ರೀತಿ ಮಾಡ್ತೀರಿ? ಅದು ಮಷೀನಿಂದ? ಹೌದು ಸರ್, ಅದು ಮೆಷಿನ್ ಬರುತ್ತೆ, ಗ್ರೇಡಿಂಗ್ ಮೆಷಿನ್ ಬರುತ್ತೆ. ಅದರಲ್ಲಿ 8 ohm 7.5 7 ohm ಅಂತ ಈ ಥರ ಸೈಜಸ್ ಬರುತ್ತೆ. ಅವನ್ನೆಲ್ಲ ಡಿವೈಡ್ ಮಾಡಿ ಸಾಲ್ಟಿಕ್ಸ್ ಮಷೀನಲ್ಲಿ ಸ್ಪ್ಲಿಟ್ಟು ಮತ್ತು ರಿಜೆಕ್ಷನ್ ಅಂತ ಬರುತ್ತೆ, ಅದನ್ನೆಲ್ಲ ಡಿವೈಡ್ ಮಾಡಿ ಪುನಃ ಮತ್ತದು ಚಾಕಿಯಾಗಿ ಮತ್ತೆ ಪಾಕೆಟ್ ಆಗಿ ಇಲ್ಲಿಂದ ಎಲ್ಲ ಡಿಸ್ಪ್ಯಾಚ್ ಆಗುತ್ತೆ. ಓಕೆ, ಎಷ್ಟು ಬರ್ತದೆ ಅಂದರೆ ಪ್ರತಿ ವರ್ಷ ಅಂದಾಜು ಎಷ್ಟು ಯಾಲಕ್ಕಿ ಇಲ್ಲಿಗೆ ಬರ್ತದೆ, ಎಷ್ಟು ತೂಕದಲ್ಲಿ ಹೇಳೋದಾದ್ರೆ? ಎವ್ರಿ ಡೇ ಸರ್ ಇಲ್ಲಿಂದ 10 ರಿಂದ 15 ಟನ್ ಇಂಪೋರ್ಟ್ ಆಗುತ್ತೆ ಸರ್ ಪ್ರತಿ ದಿವಸ. ಇಲ್ಲಿಂದ ಹೊರಗಡೆ ಕಳಿಸ್ತಾರೆ? ಹೌದು ಸರ್, ಪ್ರತಿ ದಿವಸ 10-15 ಟನ್ ಬರುತ್ತೆ. ಮತ್ತೆ ಪುನಃ ಇಲ್ಲಿಂದ 10-15 ಟನ್ ಮತ್ತೆ ಹೊರಗಡೆ ಹೋಗುತ್ತೆ ಎಕ್ಸ್ಪೋರ್ಟ್ ಮಾಡಿ. ಹೌದು. ಓಕೆ, ಅದು ಯಾವ್ಯಾವ ಕಡೆಗೆ ಕಳಿಸ್ತೀರಿ ಅದನ್ನ? ಸರ್, ಇಲ್ಲಿಂದ ನಿಮಗೆ ಸೌತ್ ಒಂದ್ಬಿಟ್ಟು ನಾರ್ತಿಗೆ ಎಲ್ಲ ಹೋಗುತ್ತೆ ಸರ್ ನಿಮಗೆ. ಎಕ್ಸಾಂಪಲ್ ನಿಮಗೆ ಮುಂಬೈ, ಮಹಾರಾಷ್ಟ್ರ, ಪೂಣಾ, ಅಹಮದಾಬಾದ್, ಗುಜರಾತ್ ಎಲ್ಲ ಸ್ಟೇಟ್ಗೂ ಹೋಗುತ್ತೆ ಸರ್. ನಿಮ್ಗೆ ಹಾವೇರಿಯಿಂದ ಹೋಗುತ್ತೆ. ಅಂದ್ರೆ ಯಾಲಕ್ಕಿ ಸಂಸ್ಕರಣೆ ಆಗುವಂಥದ್ದು ಹಾವೇರಿಯಲ್ಲಿ ಮಾತ್ರ, ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಆಗ್ತದೆ ಮತ್ತು ಜಾಸ್ತಿ ಎಲ್ಲಿ ಆಗ್ತದೆ? ಕರ್ನಾಟಕದಲ್ಲಿ ನಿಮ್ಗೆ ಫಸ್ಟ್ ಬಂದು ಸಕಲೇಶ್ಪುರ ಸರ್, ಅಲ್ಲಿ ಬೆಳೀತಾರೆ. ಅಲ್ಲಿ ಟೆಂಡರ್ ಆಗುತ್ತೆ ಕರ್ನಾಟಕದಲ್ಲಿ. ಕರ್ನಾಟಕ ಬಿಟ್ಟರೆ ನಿಮ್ಗೆ ಶಿರ್ಸಿ ಆಗುತ್ತೆ, ಶಿರ್ಸಿ ಬಿಟ್ಟರೆ ಚಿಕ್ಕಮಗಳೂರು ಇರುತ್ತೆ, ಅದೆಲ್ಲ ಬಿಟ್ಟರೆ ನಿಮ್ಗೆ ಸೀದಾ ಹಾವೇರಿನೇ ನಿಮಗೆ. ಬೆಳೆಯೋದಲ್ಲಾದ್ರೂ ಮಾರಾಟ ಆಗೋದು ಮಾತ್ರ ಹಾವೇರಿನೇ ಸರ್ ನಿಮ್ಗೆ. ಇಲ್ಲಿ ಯಾಲಕ್ಕಿಯನ್ನ ಬೆಳೆಯೋದಿಲ್ಲ, ಇಲ್ಲಿ ಇದು ಬಯಲುಸೀಮೆ. ಹೌದು ಸರ್. ಆದ್ರೂ ಕೂಡ ಯಾಲಕ್ಕಿ ಕಂಪಿನ ನಗರಿ ಅಂತ ಹೇಳೋದಕ್ಕೆ ಹೆಸರು ಬರುವಂತದಕ್ಕೆ ಕಾರಣ ಏನು? ಅದ್ರ ಜೊತೆಗೆ ಏನಂತ ಹೇಳಿ ಅಂದ್ರೆ ನೀವು ಎಲ್ಲೆಲ್ಲಿಂದ ತರಿಸ್ತೀರಾ ಅಂತ ಹೇಳಿ ಯಾಲಕ್ಕಿ? ಸುಮಾರು ಇದಕ್ಕೆ ಏಲಕ್ಕಿಗೆ 100-150 ಇತಿಹಾಸ ಇದೆ ಸರ್. ಸುಮಾರು ವರ್ಷದಿಂದ ನೀವು ಬೆಳೆಯೋದು ಸಕಲೇಶ್ಪುರ ಆದ್ರೂ ಸುಮಾರು 50 ವರ್ಷ ಕೆಳಗಡೆ ಸಕಲೇಶ್ಪುರ ಡೈರೆಕ್ಟ್ ಟ್ರೈನ್ ಇತ್ತು ಹಾವೇರಿಗೆ. ಡೈರೆಕ್ಟ್ ಗೂಡ್ಸ್ ಟ್ರೈನ್ ಇತ್ತು. ಸಕಲೇಶ್ಪುರ ಬಿಟ್ರೆ ಹಾವೇರಿಗೆ ಓಪನ್ ಆಗ್ತಾ ಇತ್ತು. ಅಲ್ಲಿ ಬೆಳೆದಿದ್ದ ಮೇಲೆಲ್ಲ ಅಷ್ಟೊಂದು ಅಂಗಡಿ ಇದ್ವು, ಅಷ್ಟೊಂದು ಟ್ರೇಡರ್ಸ್ ಇದ್ರು. ಬಟ್ ಈಗೇನಾಗಿದೆ ಅಂತಂದರೆ ಬೆಳೆದಂಗೆಲ್ಲ ಕೇರಳಕ್ಕೆ ಡೈವರ್ಟ್ ಆಗಿದೆ. ಬಟ್ ಅಂಗಡಿಗಳೇನು ಕಡಿಮೆ ಆಗಿಲ್ಲ, ಈಗೂ ವ್ಯಾಪಾರ ಇದೆ. ಓಕೆ, ಅದು ಈಗ ನಿಮ್ಮ ಏನೋ ಹೇಳ್ತಾ ಇದ್ರಿ, ಇಲ್ಲಿ ಯಾವುದೋ ಒಂದು ವಸ್ತುವನ್ನು ಹಾಕೋದು ಅದರಿಂದ ಸ್ವಲ್ಪ ಮಟ್ಟಿಗೆ ಸರ್ಕಾರದ ನಿಯಮಗಳು ಹೆಚ್ಚು ಕಡಿಮೆ ಆಗಿದ್ದು. ಅದು 1998ನಲ್ಲಿ ಗೌರ್ಮೆಂಟ್ ಏನಂತಂದರೆ ಮೊದಲು ನಾವು ಸಲ್ಫರ್ ಹಾಕಿ ಯೂಸ್ ಮಾಡ್ತಿದ್ವಿ ಸರ್. ನಾವು ಮೊದಲೆಲ್ಲ ಇಲ್ಲಿ ನಮ್ಮ ಕರ್ನಾಟಕದ ಅಂತಂದರೆ ವೈಟ್ ಏಲಕ್ಕಿ ಬರ್ತಿತ್ತು, ಅದನ್ನ ನಾವೇನು ಮಾಡ್ತಿದ್ವಿ, ಸಲ್ಫರ್ ಕೊಡ್ತಿದ್ವಿ. ಸಲ್ಫರ್ ಕೊಡಿದ್ರೆ ಸ್ವಲ್ಪ ಕಲರ್ ಬರ್ತಾಯಿತ್ತು. ಅದನ್ನು ಗೌರ್ಮೆಂಟು ಬಂದ್ ಮಾಡ್ತಿದ್ವಿ 1998ನಲ್ಲಿ. ಸಲ್ಫರ್ ಹಾಕೋ ಇದು ಐಟಮ್ಸ್ನ ಯೂಸ್ ಮಾಡಬೇಕು. ಅವಾಗಿಂದ ಬಿಟ್ಟಾಗಿಂದ ಕೇರಳ ಕಡೆ ಸ್ವಲ್ಪ ಡೈವರ್ಟ್ ಆಯಿತು. ಈಗ ಈ ಗ್ರೇಡಿಂಗ್ ಮಾಡೋದ್ರಲ್ಲಿ ಪ್ರೊಸೆಸ್ ಯಾವ ರೀತಿ ಇರ್ತದೆ? ಈಗ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಯಾವ ರೀತಿ ಚೀಲ ತೊಗೊಂಬಂದಿಂದ ಹಿಡಿದು ಅದನ್ನು ಯಾವ ರೀತಿಯಾಗಿ ಮಾಡ್ತೀರಿ? ಪ್ಯಾಕೆಟ್ ಮಾಡೋರಿಗೆ ಏನೇ ಪ್ರೊಸೆಸ್ ಇರ್ತದೆ ಸರ್? ನಾವು ಫಸ್ಟ್ ರಾಶಿ ಮಾಲ್ ತೊಗೊಂಬರ್ತೀವಿ, ರೈತರ ಮಾಲ್ ತಂದ್ವಿ ಅಂತಂದರೆ ಅದನ್ನು ಫಸ್ಟ್ ಒಂದು ಗ್ರೇಡಿಂಗ್ ಮಿಷಿನ್ ಹಾಕ್ತೀವಿ. ಗ್ರೇಡಿಂಗ್ ಮಿಷಿನ್ ಹಾಕತ್ಲೆ ಅದು ಗ್ರೇಡ್ ಆಗಿ ಬರುತ್ತೆ. ಒಂದ್ಸರಿ ಹಾಕಿದರೆ ಎಟ್ ಎ ಟೈಮ್ 4 ಗ್ರೇಡ್ ಆಗಿಬರ್ತದೆ.
ಅದಾದಮೇಲೆ ಮತ್ತೆ ಸಾಲ್ಟೆಕ್ಸ್ ಮಷಿನ್ ಆಗ್ತದೆ. ಸಾಲ್ಟೆಕ್ಸ್ ಮಷಿನ್ ಆಗತ್ಲೆ ಅದರಲ್ಲಿ ಅಂದರೆ ನಿಮಗೆ ರಿಜೆಕ್ಷನ್ನು ಮತ್ತು ಒಡಕ ಬಾಯಿ ಬಿಟ್ಟಿರೋದು ಆ ಥರ ಎಲ್ಲ ಬೇರೆ ಬೇರೆ ಡಿವೈಡ್ ಮಾಡುತ್ತೆ. ಅದು ಡಿವೈಡ್ ಮಾಡಿದ ತಕ್ಷಣ ಅದು ಮತ್ತೆ ಏಲಕ್ಕಿ ಬರ್ತದಲ್ಲ ಅದನ್ನ ಮತ್ತೆ ನಾವು ರಾಶಿ ಮಾಡ್ತೀವಿ. ರಾಶಿ ಮಾಡಿ ಚಾಕಿ ಮಾಡ್ತೀವಿ. ಚಾಕಿ ಮಾಡಿದ ತಕ್ಷಣ ಮತ್ತೆ ಅದನ್ನು ಕೆಜಿ ಪ್ಯಾಕೆಟ್ ಮಾಡಿ ಲೂಸು ಈ ಥರ ಮಾಡಿ ಪ್ಯಾಕೆಟ್ ಬಂಡಲ್ಸ್ ಮಾಡಿ ಹೊರಗಡೆ ಹಾಕ್ತೀವಿ. ಓಕೆ ಓಕೆ. ಈಗ ಏಲಕ್ಕಿ ರೇಟ್ ಏನಿದೆ ರೀ? ಅಂದರೆ ನೀವು ತೊಗೊಳ್ಳೋಂಥ ಕಚ್ಚಾ ಏಲಕ್ಕಿ ಇವತ್ತೆಲ್ಲ ಮತ್ತೆ ಸಂಸ್ಕರಣೆ ಮಾಡಿರುವಂಥದ್ದು ಸರ್. ಇವತ್ತು ರೈತರ ಮೇಲೆಲ್ಲ ನಾವು 2900 ಹಿಡಿದು 3500 ರೂಪಾಯಿ ಮಟ್ಟ ತೊಳ್ತಾ ಇದ್ದೀವಿ. ಅದೆಲ್ಲ ನಾವು ಗ್ರೇಡಿಂಗ್ ಮಾಡಿದಾಗ ನಾವು ಎಲ್ಲ ಒಳ್ಳೆ ಕ್ವಾಲಿಟಿ ಎಲ್ಲ 3500, ಅದ್ರ ಕೆಳಗಡೆದ್ದು ಮೀಡಿಯಮ್ ಕ್ವಾಲಿಟಿ ಎಲ್ಲ 3350, ಅದ್ರ ಕೆಳಗಡೆದ್ದು 7 ಅಂತ ಬರುತ್ತೆ ಅದೆಲ್ಲ 3100, ರಿಜೆಕ್ಷನ್ ಅಂತ ಬರ್ತದೆ ಅದೆಲ್ಲ 3200. ಈ ಥರ ಎಲ್ಲ ಗ್ರೇಡಿಂಗ್ ಮಾಡಿ ಸಪ್ರೇಟ್ ರೇಟ್ ಹಾಕಿ ಮಾಡ್ತೀವಿ ಸರ್. ಓಕೆ. ಅಂದರೆ ಈಗ ಏಲಕ್ಕಿ ವ್ಯಾಪಾರ ಹಾವೇರಿಯಲ್ಲಿ ಹೆಂಗಿದೆ? ಅಂದರೆ ಈ ಕಂಪೇರಿಂಗ್ ಟು ಈಗ ಕಳೆದ ಒಂದು 5-6 ದಶಕದಿಂದ ನೋಡಿದರೆ ಈಗ ಇನ್ನು ಮುಂದೆ ಫ್ಯೂಚರ್ ಯಾವ ರೀತಿ ಇರ್ತದೆ ಇಲ್ಲಿ? ಏಲಕ್ಕಿ ವ್ಯಾಪಾರ ಚೆನ್ನಾಗಿದೆ ಸರ್, ತೊಂದರೆ ಇಲ್ಲ. ಮೊದಲೆಲ್ಲ ಅಂಗಡಿಗಳು ಸುಮಾರು ಇದ್ವು, ಬೆಳೆ ಕಡಿಮೆ ಆಗೋದ್ರಿಂದ ಸ್ವಲ್ಪ ಅಂಗಡಿ ಕಡಿಮೆ ಆಗೋದು, ಪರವಾಗಿಲ್ಲ ಸರ್, ಬಿಸ್ನೆಸ್ ಚೆನ್ನಾಗಿದೆ ಸರ್. ಓಕೆ. ಇದು ಮಲ್ಲಿಕಾರ್ಜುನ್ ಗುಂಜಟ್ಟಿ ಅವರು ಹೇಳುವಂಥ ಮಾತು. ಅದರ ಜೊತೆಗೆ ಏನಂತೇಳಿ ಯಾಲಕ್ಕಿ ನಗರಿ ಹಾವೇರಿ ಯಾಲಕ್ಕಿ ಸಂಸ್ಕರಣೆ ಜೊತೆಗೆ ಯಾಲಕ್ಕಿ ಮಾಲೆಗೂ ಕೂಡ ಪ್ರಸಿದ್ಧವಾಗಿದೆ. ಇಲ್ಲಿ ಏನು ಒಂದು ಕಡೆಗೆ ಯಾಲಕ್ಕಿ ವ್ಯಾಪಾರ ನಡ್ತಾ ಇದ್ರು, ಮತ್ತೊಂದು ಕಡೆಗೆ ಯಾಲಕ್ಕಿ ಮಾಲೆಯನ್ನು ಯಾವ ರೀತಿಯಾಗಿ ತಯಾರು ಮಾಡ್ತಾರೆ, ಯಾವ ರೀತಿಯಾಗಿ ಅದನ್ನು ಬೇರೆ ಬೇರೆ ಕಳಿಸ್ತಾರೆ, ಅದನ್ನ ಬೇರೆ ಜಿಲ್ಲೆಗಳಿರ್ಬೋದು, ಬೇರೆ ನಗರಗಳಿರ್ಬೋದು, ಅಲ್ಲಿ ಯಾವ ರೀತಿ ಕಳಿಸ್ತಾರೆ ಅದನ್ನು ಕೂಡ ನಾವು ನೋಡೋಣ. ಹಾವೇರಿ ಯಾಲಕ್ಕಿ ವ್ಯಾಪಾರಕ್ಕೆ ಯಾವ ರೀತಿಯಾಗಿ ಪ್ರಸಿದ್ಧಿಯಾಗಿದೆಯೋ, ಯಾವ ರೀತಿಯಾಗಿ ಇಲ್ಲಿ ವ್ಯಾಪಾರಸ್ಥರು ಯಾಲಕ್ಕಿ ವ್ಯಾಪಾರವನ್ನು ಮಾಡ್ತಿದ್ರು, ಅದೇ ರೀತಿಯಾಗಿ ಯಾಲಕ್ಕಿ ಮಾಲೆಗೂ ಕೂಡ ಹಾವೇರಿ ಪ್ರಸಿದ್ಧವಾಗಿದೆ. ಇಲ್ಲಿನ ಉಸ್ಮಾನ್ ಸಾಹೇಬ್ ಪಟವೇಗಾರ್ ಎಂಬುವರು ಯಾಲಕ್ಕಿ ಮಾಡೋದ್ರಲ್ಲಿ ಅತ್ಯಂತ ನಿಷ್ಣಾತರು ಅಂತ ಹೇಳ್ಬೋದು. ಜೊತೆಗೆ ಏನಂತ ಹೇಳಿದರೆ ಇವರಿಗೆ ರಾಜ್ಯ ಪ್ರಶಸ್ತಿ ಕೂಡ ಬಂದಿರುವಂಥದ್ದು. ನಾವೀಗ ಯಾವ ರೀತಿಯಾಗಿ ಯಾಲಕ್ಕಿ ಮಾಲೆಯನ್ನು ತಯಾರಿಸಲಾಗ್ತದೆ, ಯಾವ ರೀತಿಯಾಗಿ ಯಾಲಕ್ಕಿ ಮಾಲೆಯನ್ನು ಬೇರೆ ಕಡೆಸಲಾಗ್ತದೆ, ಈ ಎಲ್ಲ ವಿಚಾರಗಳ ಕುರಿತಂತೆ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ. ಯಾಲಕ್ಕಿ ವ್ಯಾಪಾರದಂತೆ ಯಾಲಕ್ಕಿ ಮಾಲೆಗಳನ್ನು ಕೂಡ ಹಾವೇರಿ ಪ್ರಸಿದ್ಧವಾಗಿದೆ. ಹಾವೇರಿಯಲ್ಲಿ 106 ವರ್ಷಗಳಿಂದ ಯಾಲಕ್ಕಿ ತಯಾರಿಕೆ ಮಾಡುವಂಥ ಒಂದು ಕುಟುಂಬವಿದೆ. ಆ ಕುಟುಂಬದ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಈಗ ಉಸ್ಮಾನ್ ಸಾಹೇಬ್ ಪಟವೇಗಾರ್ ಅವರು ಕೂಡ ಇದೇ ಒಂದು ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾರ್ಯಾರಿಗೆ ಯಾಲಕ್ಕಿ ಮಾಲೆಯನ್ನು ತಯಾರಿಸಿಕೊಟ್ಟಿದ್ದಾರೆ, ಅದರ ಜೊತೆಗೆ ಈಗ ಯಾವ ರೀತಿಯಾಗಿ ಯಾಲಕ್ಕಿ ಮಾಲೆಯ ಮಾರಾಟ ಅಥವಾ ತಯಾರು ಮಾಡೋದು, ಆ ಎಲ್ಲ ವಿಚಾರಗಳ ಕುರಿತಂತೆ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಸೊ ಏನಂತ ಹೇಳಿದ್ರೆ ಈಗ ಯಾಲಕ್ಕಿ ಮಾಲೆಗೂ ಕೂಡ ಹಾವೇರಿ ಒಂದು ಪ್ರಸಿದ್ಧಿಯನ್ನು ಪಡೆದಿದೆ. ನೀವು ಶುರು ಮಾಡಿದ್ದು ಯಾವಾಗ? ಯಾವ ರೀತಿಯಾಗಿ ಯಾಲಕ್ಕಿ ಮಾಲೆ ಒಂದು ಪರಂಪರೆ ಇದೆ ಹಾವೇರಿಗೆ? ಇದು ಹಾವೇರಿ ಸರ್, ಈಗ 106 ವರ್ಷಗಳಿಂದ ಇಲ್ಲಿ ಯಾಲಕ್ಕಿ ವ್ಯಾಪಾರ ದೊಡ್ಡ ವ್ಯಾಪಾರ ರೀ. ಒಟ್ಟು ಒಂದು 200 ಅಂಗಡಿ ಇದ್ವಿ ಇಲ್ಲ ವ್ಯಾಪಾರದ್ದು ಇದರದ್ದು ಯಾಲಕ್ಕಿ. ಇದು ಯಾಲಕ್ಕಿ ಒಂದು ಸ್ವಲ್ಪ ಎಲ್ಲ ಕಡಿಮೆ ಆದ ಕೂಡ ಅಂದ್ರೆ ಯಾಲಕ್ಕಿ ಬೆಳೆದು ಕಡಿಮೆ ಮಾಡಿಬಿಟ್ಟು ಅದ್ರ ಸಲುವಾಗಿ ಮಾರ್ಕೆಟ್ ಸ್ವಲ್ಪ ಡೌನ್ ಆಗ್ತಿರ್ಲಿಲ್ಲ. ಈಗೆಲ್ಲ ಮಾಲಿ ಯಾಲಕ್ಕಿ ಬರೋದಂದ್ರೆ ಕೇರಳ ಬರ್ತೈತಿ, ಕೇರಳ ಬುಡಿನಾಗ ತಮಿಳ್ನಾಡು ಅಲ್ಲಿಂದ ಬರ್ತೈತಿ ರೀ. ಅದು ಹಸಿರು ಯಾಲಕ್ಕಿ ಬರ್ತೈತಿ ರೀ. ಹಸಿರು ಯಾಲಕ್ಕಿ ಬಂದ ಒಳಗೆ ಈ ರೆಡಿ ಆಗ್ಬೇಕಾ 1 ವಾರ ಬೇಕು ರೀ. ಇದನ್ನ ಒಂದು ಬಟ್ಟೆ ಹಾಕಿದ ಒಳಗೆ ಈ ನಮೂನೆ ಆಕಾರ ಆಗಬೇಕು 1 ವಾರ ಬೇಕಾಗ್ತೈತಿ. ಅದರಿಂದ ಈಗ ನಾವು ಈ ಯಾಲಕ್ಕಿ ತಯಾರು ಮಾಡಿ ಯಾಲಕ್ಕಿ ಮಾಲಿ ಮಾಡಾಕ್ತೀವಿ. ಇದು ನೀವು ಯಾವಾಗಿಂದ ಯಾಲಕ್ಕಿ ತಯಾರು ಮಾಡೋದು? ಅಂದರೆ ಹಿಂದೆ ಕೂಡ ತಯಾರು ಮಾಡ್ತಿದ್ರಿ ಅಂತ ಆಗಲಿ ಮಾತಾಡ್ತಿದ್ರು ಅಂತ ಹೇಳಿದ್ರಿ. ನೀವು ಯಾವ ರೀತಿಯಾಗಿ ತಯಾರು ಮಾಡ್ತಿದ್ರಿ, ಯಾವಾಗಿಂದ ಇದು ನಡೆದಿದೆ, ಯಾರ್ಯಾರಿಗೆ ಕೊಟ್ಟಿದ್ದೀರಿ ಮಾಲೆಗಳನ್ನು, ಈಗ ಇತಿಹಾಸಕವಾಗಿ ನೋಡೋದಾದ್ರೆ? ನೋಡಿ ಸರ್, ಇತಿಹಾಸ ನೋಡಬೇಕಾದ್ರೆ ಫಸ್ಟ್ ನಮ್ಮ MP ಹೊಸಮನಿ ಸಿದ್ದಪ್ಪನವರು ಅದೇ ಅವ್ರು ಬಂದು ನಮ್ಗೆ ಕೇಳಂಗೆ ಏನಂತೇಳಿ, ಬರೇ ಸಾಹೇಬ್ರ ನಾವು ಇದೇ ದಂಧೆ ಮಾಡ್ತೀರ ಮತ್ತೆ ಏನಾರು ಮಾಡ್ತೀವಿ ಸರ್, ನಾವು ಯಾಲಕ್ಕಿ ಮಾಲಿ ಗಿಲಿ ಎಲ್ಲ ಮಾಡ್ತೀವಿ, ಹಂಗಾದ್ರೆ ಮಾಲಿ ಮಾಡಿಕೊಡ್ರಿ ನಮ್ಗೆ ಅಂತ ಹೇಳಿದ್ರೆ ನಾವು ಮಾಲಿ ಮಾಡಿ ಕೊಟ್ಟು ಆ ಮಾಲಿ ಬಾಬು ರಾಜೇಂದ್ರ ಪ್ರಸಾದ್ ಫಸ್ಟ್ ರಾಷ್ಟ್ರಪತಿ, ಆ ಬಳಿಕ ದ್ವಿತೀಯ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ, ಅವ್ರಲಿಂದ ಹಿಡಿದು ಇಲ್ಲಿ ಮಟ್ಟ ಎಷ್ಟು ಪ್ರಧಾನಮಂತ್ರಿ ಆಗ್ಯಾರ, ಅವ್ರು ರಾಷ್ಟ್ರಪತಿ ಆಗ್ಯಾರ, ಉಪರಾಷ್ಟ್ರಪತಿ ಅವರೆಲ್ಲ ಹಾಕೊಳ್ಳೋ ನಮ್ಮ ಮಾಲಿ. ಅವಾಗಿನಿಂದನೂ ಕೂಡ ನಿಮ್ಮ ಯಾಲಕ್ಕಿ ಯಾವ ರೀತಿಯಾಗಿ ತಯಾರು ಮಾಡೋದಕ್ಕೆ ಇದು ಮಾಡ್ತೀರಿ? ಅಂದ್ರೆ ಯಾವ ರೀತಿಯಾಗಿ ತಯಾರಿ ಮಾಡುವಂಥ ಒಂದು ಪ್ರಕ್ರಿಯೆ ಯಾವ ರೀತಿ ಇರ್ತದೆ? ಯಾಲಕ್ಕಿ ಮಾಲೆಯನ್ನು ಹೆಂಗೆ ರೆಡಿ ಮಾಡ್ತೀರಿ? ಏನೆಲ್ಲ ವಸ್ತುಗಳು ಬೇಕು? ಇದಕ್ಕೆ ನೋಡ್ರಿ ಸರ್, ಯಾಲಕ್ಕಿ ಮಾಲಿ ಮಾಡೋಕ್ಕೆ ಎಲ್ಲಕ್ಕಿಂತ ಮುಖ್ಯ ಯಾಲಕ್ಕಿ ಬೇಕು. ಓಕೆ. ಆ ಬಳಿಕ ಯಾಲಕ್ಕಿ ಆದ ಒಳಗೆ ಇದಕ್ಕೆ ಗೊಂಡೆ ರೀ. ಆ ಒಳಗೆ ಅದ್ರೊಳಗೆ ರೇಷ್ಮೆ ದಾರ, ಇದ್ರೊಳಗೆ ರೇಷ್ಮೆ ದಾರ, ಇದು ಗೋಡೆ ಮುತ್ತು ಒಳಗೆ 4-5 ನಮೂನೆ ಮುತ್ತು ಬರ್ತೈತೆ ರೀ. ಇದು ಬಟನ್ ಒಳಗೆ ಒಂದು 5-6 ನಮೂನೆ ಬರ್ತೈತೆ ರೀ. ಗಿರಾಕಿ ಯಾವ್ದು ಚಾಯ್ಸ್ ಮಾಡ್ತಾರೆ ಆ ನಮೂನೆ ಮಾಡ್ತೇವೆ. ಈಗ ಪಕ್ಷಗಳು ಬಾಡ್ದಾವ ಸರ್, BJP ಪಕ್ಷ ಕೇಸರಿ ಹೋಗ್ತೈತಿ, ಆ ಒಳಗೆ ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು ಒಂದು ಆ ಒಳಗೆ ಮತ್ತು ಎಲ್ಲ ಪಕ್ಷ ಯಾವ ಪಕ್ಷ ಅದ ಅವ್ರು ಏನೇ ಬೇಡಿಕೆ ಇರ್ತದ ಅದು ಆ ಒಳಗೆ ನಮ್ದು ಕರ್ನಾಟಕ ರಾಜ್ಯದ ಅದು ಬರ್ತೈತಿ ರಾಜ್ಯೋತ್ಸವ. ಅವ್ರು ಏನು ಹೇಳ್ತಾರೆ ಅದು ರೀಸೆಂಟ್ಲಿ ನೋಡ್ರಿ, ಈಗ ಆಗ ಇದಕ್ಕೆ ರಾಜ್ಯೋತ್ಸವ ಪ್ರಶಸ್ತಿಗೆ
ಒಂದು 180 ಮಾಲಿ ಹೋದವು. ಇಂಥದ್ದು 2-3 ವರ್ಷದಿಂದ ನಮ್ದು ಮಾಲಿ ಖಾಲಿ ಮಾಡಿ ಅದಾವಲ್ಲಿ. ಅವ್ರಿಗೆ ಯಾವ ಕಲರ್ ಬೇಕೋ ಆ ಕಲರ್ನ ಕೊಡ್ತಿದ್ದೀರಿ ಅಂತ ಹೇಳಿ. ಮತ್ತೆ ಇಲ್ಲಿಂದ ಯಾವ್ಯಾವ ರಾಜ್ಯಗಳಿಗೆ ಕಳಿಸ್ತಾರೆ, ಎಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಿ ಇದನ್ನ, ಈ ಏಲಕ್ಕಿ ಮಾಲೆಗಳನ್ನು ಎಲ್ಲಿವರೆಗೆ ತಗೊಂಡು, ಯಾವ ಬೇರೆ ದೇಶ ಇರ್ಬೋದು, ಬೇರೆ ರಾಜ್ಯ ಇರ್ಬೋದು, ಯಾರು ಹೋಗ್ತಾರೆ, ಯಾವ ರೀತಿ ಬೇಡಿಕೆ ಇದೆ? ನೋಡ್ರಿ ಸರ್, ಇಲ್ಲಿ ನಮ್ಮ ಹಾವೇರಿಗೆ ಎಷ್ಟು ದೊಡ್ಡ ಆಫೀಸರ್ ಎಲ್ಲಿಂದ ಬರಲಿ, ಆಲ್ ಇಂಡಿಯಾದಾಗ ಇಲ್ಲಿಂದ ಆಫೀಸರ್ ಒಂದ್ಸಲ ಇವ್ರು ನಮ್ಮ ಮಾಲಿಗೆ ಕೊಳ ಹಾಕೊಂಡ್ರು ಅವ್ರು ಅದಕ್ಕೆ ಯಾಡಾಗಿಬಿಡ್ತಾರೆ. ಆ ಪ್ರೀತಿಲಿಂದ ಅವ್ರಿಗೆ ಎಲ್ಲರ ಇದ್ರು ಅವರು ಅಲ್ಲಿ ಎಲ್ಲಿದ್ರು ಆ ಸ್ಟೇಟ್ಲಿಂದ ಅವ್ರು ಮಾಲಿ ತರ್ತಾರೆ. ಟೋಟಲಿ ನಿಮ್ಗೆ ಹೇಳ್ಬೇಕಂದ್ರೆ ಆಲ್ ಇಂಡಿಯಾ ನಮ್ಗೆ ಸಪ್ಲೈ ಆಯ್ತು ನೋಡ್ರಿ. ಹಾಂ ಸರ್. ಮತ್ತು ಬೇರೆ ದೇಶಕ್ಕೂ ಕಳಿಸೇವೆ? ಬೇರೆ ಸಾಕಷ್ಟು ಸರ್. ಅಮೇರಿಕಾಗೆ ನಮ್ಮ ಡಾಕ್ಟರ್ ಬಂದಾರ, ಅವಳಕ್ಕೆ ದೇವದರ ಮಗಳದಾಳ್ರಿ, ಅಲ್ಲಿ ಅವ್ರು ಹೋಯ್ದರು. ಸಾಕಷ್ಟು ಮಾಲಿ ರೀ. ಅವಳಿಗೆ ಮೊನ್ನೆ ರೀಸೆಂಟಾಗಿ ಒಂದು ಫೋಟೋ ತೋರಿಸ್ತಂತ ನಿಮ್ಗೆ, ಅದು ಅವ್ರು ರೀಸೆಂಟಾಗಿ ಅಮೇರಿಕಾದ ಬಂದಿದ್ರು. ಬಂದು ಅವರೆಲ್ಲ ಎಂಟ್ರಿ ತೊಗೊಂಡಿದ್ರು. ನಾವು ಎಂಟ್ರಿ ತೊಗೊಂಡು ಮಾಲಿಗಿಲ್ಲಿ ಅವ್ರ ಬಾಜುಗೆ ತೊಗೊಂಡು ಎಲ್ಲ ಫೋಟೋ ಇಟ್ಟು ಹೊಡ್ಕೊಂಡೆ ನಾನು. ಅಮೇರಿಕಾ ಮಟ್ಟು ಅದು ತೋರಿಸ್ತೀನಿ ಒಂದು ಫೋಟೋ ನಾನು. ಓಕೆ. ಈಗ ಏಲಕ್ಕಿ ಮಾಲೆಗಳ ರೇಟ್ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ಯಾವ ರೀತಿಯಾಗಿ ತಯಾರು ಮಾಡ್ತಿದ್ದಾರೆ? 150ಲಿಂದ ಒಂದು ಮಾಲೆ 10,000. ಶ್ರವಣ ಒಳಗೆ ಹೋದ ವರ್ಷ ದೊಡ್ಡ ಜಾತ್ರೆ ಆಗ್ತದೆ ಊರಲ್ಲಿ, 55,000 ರೂಪಾಯಿ ಒಂದು ಮಾಲೆ ಮಾಡಿ ಕಳಿಸಿದ್ವಿ ಅಲ್ಲಿ. 150ಲಿಂದ 150, 250, 350 ಹಿಂಗೆ ರೇಟೆಡ್ 100 ಪಟ್ಟಿ ಅನ್ಕೊಂತ ಇದ್ರದ್ದು ರೇಟ್ ನೋಡ್ರಿ 1,500 ರೂಪಾಯಿ. 1,500ಲಿಂದ 2,000, 3,000. ಈಗ ನಿಮ್ಗೊಂದು ದೊಡ್ಡ ನೋಡಿದ್ರೆ ಅಲ್ಲಿ ಅದು 4,500 ರೂಪಾಯಿ. ಹಿಂಗೆಲ್ಲ ಎಳಿ ಹೆಂಗೆ ಜಾಸ್ತಿ ಯಾವ ರೀತಿ ಏಲಕ್ಕಿ ಉಪಯೋಗ ಮಾಡ್ತೀವಿ ಅದರ ಮೇಲೆ ಸರ್. ಇದನ್ನ ಅಂದ್ರೆ ನಿಮಗೆ ಪ್ರಶಸ್ತಿಗಳನ್ನು ನೋಡೋದಾದ್ರೆ ಯಾರ್ಯಾರು ನಿಮಗೆ ಕರೆದು ಗೌರವಿಸಿದಂಥದ್ದು ಯಾವ್ದು ಇದೆ? ಟೋಟಲ್ ಮಾಲಿನ ಎಲ್ಲ ಮಠದವ್ರು ತರ್ಸಾರ ಕರ್ಸಾರ, ನಮ್ಗೆ ಎಲ್ಲ ಆಫೀಸ್ನವ್ರು ಕರ್ಸಾರ. ಹೋದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ. 15 ಆಗಸ್ಟ್ 15ಕ್ಕೆ ಕರೆದಲ್ಲಿ ಹೈಸ್ಕೂಲ್ ಒಳಗೆ ದೊಡ್ಡ ಫಂಕ್ಷನ್ ಮಾಡಿ ಅಲ್ಲಿಗೆ ಕರೆಸಿದ್ರು. ನಮ್ಮ ಒಟ್ಟೆ ಟೋಟಲ್ ಎಲ್ಲ ನಮ್ಗೆ ಭಾಳ ಸಹಕಾರ ಕೊಡ್ತಾರೆ. ನಮ್ಮ ಹಾವೇರಿ ಜನ ಆಗಲಿ, ಸುತ್ತಮುತ್ತಲ ಇವರಾಗಲಿ, ನಮ್ಮ ಡಿಸ್ಟಿಕ್ನಾಗ ಭಾಳ ಸಹಕಾರ ಕೊಡ್ತಾರೆ. ಅವ್ರು ಕರೆದು ಎಲ್ಲ ನಮ್ಮ ಸನ್ಮಾನ ಭಾಳ ಸನ್ಮಾನ ಮಾಡ್ಯಾರ. ನಮ್ಮ ತಾಯಿಯವ್ರಿಗೆ 96 ಒಳಗೆ ಕರೆದು ರಾಜ್ಯೋತ್ಸವ ಪ್ರಶಸ್ತಿ JH ಪಟೇಲ್ ಇದ್ರು. ಅವಾಗ ಅವ್ರಿಗೆ ಗೋಲ್ಡ್ ಮೆಡಲ್ ಕೊಟ್ಟು ಭಾಳ ದೊಡ್ಡ ಸನ್ಮಾನ ಮಾಡಿದ್ರು ಅವರು. ಹಾಂ ಸರ್. ಮತ್ತೆ ಈ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೆ ನೀವು ಯಾವ ರೀತಿಯ ತಯಾರಿ ಮಾಡ್ಕೊಂಡಿದ್ದೀರಿ? ಮಕ್ಕಳಿಗೆ ಕಲಿಸೋದಾಗಲಿ ಯಾವ ರೀತಿಯಾಗಿ ಕಲಿಸ್ತಾ ಇದ್ದೀರಿ, ಏನು ಮಾಡ್ತಾ ಇದ್ದೀರಾ? ಈಗ ನಮ್ಮ ಮಕ್ಕಳು ನೋಡ್ರಿ ಸರ್, ನಾನು 4 ಜನ ಹೆಣ್ಮಕ್ಳು. ಅದ್ರಾಗ ನಾವು 3 ಮಂದಿ ಮಾಡ್ತೀವಿ. ನಾವು ಬೇರೆ ಹುಡುಗರು ಅವಳಿಗೆ ನಾವು 3 ಮಂದಿ ರೆಡಿ ಮಾಡಾಕ್ತೀವಿ. ನಮಗೆ ಆಳು ಮಕ್ಕಳು ಮೊದಲು ನಂಗೆ ಬರೀ ನಾವು ತಯಾರಿ ಮಾಡಿವಿ. ಈಗ ನಮ್ಮ ಕೈಯಾಗ ಒಂದು 30 ಆಳು ಮಾಡೀವಿ. ಯಾಕಂದ್ರೆ ಈಗ ಬೇಡಿಕೆ ಜಾಸ್ತಿ. ಒಂದು ಅವಳಕ್ಕೆ ಅದಕ್ಕೆ ಕೊಟ್ಟು ಶಾಲ್ ಇಟ್ವಿ. ಶಾಲು, ಮೊಮೆಂಟು, ಗಿಮೆಂಟ್ ಎಲ್ಲ ನಮೂನೆ. ಯಾರ ಸನ್ಮಾನಕ್ಕೆ ಸಾಮಾನು ಅಂದ್ರೆ ಟೋಟಲ್ ಸನ್ಮಾನ ಪೂರ ಸಾಮಾನು ಕೊಟ್ಬಿಡ್ತೀವಿ. ಶಾಲು, ಮೊಮೆಂಟು, ಏಲಕ್ಕಿ ಮಾಲೆ, ಅವಳಕ್ಕೆ ಇವು ಟೋಪಿ ಎಲ್ಲ ನಮೂನೆ ಟೋಪಿ ಅದಾವ್ರಿ. ಎಲ್ಲ ಟೋಪಿ ಎಲ್ಲ ಕೊಟ್ಬಿಡ್ತೀವಿ. ಓಕೆ, ಒಳ್ಳೆಯದಾಗಿತ್ತು ತಮಗೆ. ಇದು ಏಲಕ್ಕಿ ಮಾಲೆಯನ್ನು ತಯಾರು ಮಾಡುವಂಥ ರಾಜ್ಯ ಪ್ರಶಸ್ತಿ ಪುರಸ್ಕೃತವಾಗಿದ್ದ ಕುಟುಂಬದ ಸದಸ್ಯರಾಗಿರುವಂಥ ಉಸ್ಮಾನ್ ಸಾಹೇಬ್ ಪಟವೇಗಾರ್ ಅವರು ಹೇಳುವಂಥ ಮಾತು. ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ಒಂದು ಉದ್ಯೋಗವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.